ಯಾಕೆ ಜಯಮ್ಮ? ಹಾ, ಯಾಕೆ ಅಟೊಂದು ಉಪ್ಪು ಹಾಕ್ತಾ ಇದೀಯ ಉಪ್ಪಿಟ್ಟಿಗೆ? ಅಜ್ಜಿ ಅಜ್ಜಿ, ಏನಾಯ್ತು ಅಜ್ಜಿ? ಬಾರಿ ಶ್ರೀದೇವಿ, ಬಂದ್ಯಾ? ನೋಡು ನಿಮ್ಮ ಅತ್ತೆ ಮಾಡ್ತಿರೋ ಕೆಲಸ ನೋಡು. ಆಗಿರೋ ಉಪ್ಪಿಟ್ಟಿಗೆ ಉಪ್ಪ ಸುರಿತಾ ಇದ್ದಾಳೆ, ಒಂದು ಬಾಕ್ಸೆ ಉಪ್ಪ. ಯಾಕೆ ಅಂತ ನಾ ಕೇಳ್ಬಾ. ಯಾಕತ್ತೆ, ಯಾಕೆ ಅಷ್ಟೊಂದು ಉಪ್ಪು ಹಾಕ್ತಾ ಇದೀರಾ ಉಪ್ಪಿಟ್ಟಿಗೆ? ಮಂಜಿ ತಾನೇ ಮಾಡ್ತಾ ಇದ್ದಿದ್ದು. ಉಪ್ಪು ಸಾಲ್ದಾಗೈತಾ? ಉಪ್ಪು ಸಾಲ್ದಾಗಿದ್ರೆ ಒಂದು ಈಟ ಹಾಕ್ತಾರೆ, ಅದ್ ಬಿಟ್ಬಿಟ್ಟು ಈಟಂದು ಹಾಕ್ತಾರೇನಿ. ಅರ್ಧ ಡಬ್ಬಿ ಉಪ್ಪು ಸುರಿದೇವಳಲ್ಲ. ಅಯ್ಯೋ ಅತ್ತೆ, ಅರ್ಧ ಡಬ್ಬಿಯಲ್ಲಿ ಒಂದಿಷ್ಟೇ ಆಗ್ತಾ ಇರೋದು. ಅಯ್ಯೋ ಅತ್ತೆ, ಎಷ್ಟೊಂದು ಐತದು, ಒಂದು ಬಕ್ಸೆ ಉಪ್ಪು ಐತಿ. ಅಷ್ಟೊಂದು ಉಪ್ಪು ಹಾಕಿದ್ರೆ ಉಪ್ಪು ಆಗಲ್ವಾ? ಅಂದ್ರೆ ಏನು ನಿಮ್ ಪ್ಲಾನು? ಯಾಕೆ ಉಪ್ಪು ಹಾಕ್ತಾ ಇದ್ರೆ? ಶ್ರೀದೇವಿ, ಅದು ಉಪ್ಪಿಟ್ಟಿಗೆ ಸಾಲ್ದಾಗಿತ್ತು, ಅದಕ್ಕೆ ಹಾಕ್ತಿದ್ದೆ. ಹಂಗೇನಿಲ್ವಲ್ಲತ್ತೆ, ಸರಿಯಾಗಿ ಐತೆ ಉಪ್ಪಿಟ್ಟು. ಉಪ್ಪುನು ಸರಿಯಾಗೈತೆ, ಖಾರ ಎಲ್ಲ ಸರಿಯಾಗಿ ಐತೆ. ಅಯ್ಯೋ, ಅದು ನಾನು ಸಾಲ್ದಾಗಿರ್ಬೋದೇನೋ ಅಂತನ ಆಗ್ತಿದ್ದೆ ಅಷ್ಟೇ ಕಣೆ. ಬಾಯ್ ಮುಚ್ಚೆ ಜಯಮ್ಮ, ನಿನ್ನ ನಾಟಕ ಎಲ್ಲನ ಬೈಲಾಯ್ತು. ಅವತ್ತು ಪಲಾವ್ಗೆ ಉಪ್ಪು ಬೆರ್ಸದಳು ನೀನೆ ಅಂತನ ಈಗ ಗೊತ್ತಾಗ್ತೈತಿ. ಓಹೋ, ಮಂಜಿ ಮಾಡಿರೋ ಉಪ್ಪಿಟ್ಟು ಅಂತೇಳಿ ಅದಕ್ಕೆ ಕೊಟ್ಟು ಉಪ್ಪು ಹಾಕ್ಬಿಟ್ಟು ಅದನ್ನ ಶ್ರೀದೇವಿ ಮೇಲೆ ಎತ್ತಾಕಕ್ಕ ಅವತ್ತು ಮಾಡ್ದಂಗೆ ಇವತ್ತೂ ಮಾಡ್ತಾ ಇದ್ದೆ ತಾನೆ? ಅಯ್ಯೋ ಅತ್ತೆ, ಹಂಗಲ್ಲ, ಅದು ಹಂಗಲ್ಲ ಅತ್ತೆ. ನಾನು ಇದು ಉಪ್ಪಿಟ್ಟಿಗೆಲ್ಲ ಉಪ್ಪು ಹಾಕಕ್ ಬಂದಿದ್ದು. ಅದು ಒಲೆ ಮೇಲೆ ಯಾತ ಇಕ್ಕಿದ್ಲಲ್ವಾ ಸಾರ ಯಾತನ, ಉಪ್ಪು ಅದಕ್ಕೆ ಹಾಕಿರ್ಲಿಲ್ಲ. ಅದಕ್ಕೆ ಹಾಕನ ಅಂತಾನ ನೋಡ್ತಿದ್ದೆ. ಹಂಗೆ ಇದಕ್ಕೂ ಏನಾನ ಸಾಲ್ ಬಂದೈತಾ ಅಂತ ನೋಡ್ತಿದ್ದೆ ಅಷ್ಟೇನೆ. ಅಷ್ಟೇ. ಮಂಜಿ ಬಾರಿ ಇಲ್ಲಿ ಸಾರಿಗೆ ಉಪ್ಪು ಹಾಕಿರ್ಲಿಲ್ವಾ ನೀನು? ನಾನು ಉಪ್ಪು ಹಾಕಿಲ್ವೇನೋ ಅಂತ ಹಾಕನ ಅಂತ ತಾಂಡೆ. ಅಷ್ಟರೊಳಗೆ ಈ ಉಪ್ಪಿಟ್ಟು ಹೆಂಗಾಗೈತೆ ಅಂತ ನೋಡೋಣ ಅಂತ ಬಾಯಿ ತೆಗ್ದೆ ಅಷ್ಟೇನೆ. ಅದು ಬಿಟ್ಬಿಟ್ಟು ಕೈ ಎಡವಟ್ಟಾಗ್ಬಿಟ್ಟು ಇದಕ್ಕೆ ಬಿತ್ತು ಉಪ್ಪೆಲ್ಲನ. ಕೈ ಎಡವಟ್ಟಾಯ್ತು. ಕೈ ಅದಂಗೆ ಎಡವಟ್ಟಾಗುತ್ತೆ? ಹಂಗಲ್ಲತ್ತೆ, ಹಿಂಗೆ ಕೈ ಹಿಂಗೆ ತಗೊಂಡು ಹಿಂಗೆ ಬಾಯಿ ತೆಗ್ದ, ಅದು ನಡಗ್ದಂಗಾಗಿ ಕೈ ಉಪ್ಪೆಲ್ಲನ ಉಪ್ಪಿಟ್ಟಕ್ಕೆ ಬಿತ್ತು ಅಷ್ಟೇನೆ. ಇನ್ನೇನಿಲ್ಲ. ಬಾಯಿ ಮುಚ್ಚೆ ಜಯಮ್ಮ, ಬಾಯಿ ಮುಚ್ಚು ಸಾಕು. ನೀನು ಹೇಳೋದೆಲ್ಲ ನಾಟಕ ಸುಳ್ಳು ಅಂತ ನಮಗೆ ಚೆನ್ನಾಗಿ ಗೊತ್ತೈತಿ. ನೀನೇನೆ ಉಪ್ಪಿಟ್ಟಿಗೆ ಉಪ್ಪು ಹಾಕ್ಬಿಟ್ಟು ಶ್ರೀದೇವಿ ಮೇಲೆ ಬರಂಗೆ ಮಾಡೋಣ ಅಂತನ ಪ್ಲಾನ್ ಮಾಡ್ಕೊಂಡಿದ್ಯಾ. ಆದ್ರೆ ಅದೆಲ್ಲ ಉಲ್ಟಾ ಆಗಂಗೆ ಮಾಡಿದ್ದು ನಾವು ಮೂವರು. ನೀನು ಇನ್ನೇನೇ ನಾಟಕ ಮಾಡಿದ್ರು ಯಾರು ನಂಬಲ್ಲ. ಸುಮ್ಮನೆ ನೀನು ಮಾಡಿರೋ ತಪ್ಪನ ಒಪ್ಕೊ ಅಷ್ಟೇನೆ. ಇನ್ಯಾವ ದಾರಿನೂ ಇಲ್ಲ ನಿನಗೆ. ಅವತ್ತು ಅಷ್ಟೇನೆ ನೀನೇ ಮಾಡಿರೋದು ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು, ಅನುಮಾನ ಇತ್ತು ನಿನ್ನ ಮೇಲೆ. ಅದನ್ನ ಪರೀಕ್ಷೆ ಮಾಡಬೇಕು ಅಂತಾನೆ ನಾನು ಇವರಿಬ್ರಿಗೂ ಹೇಳ್ಕೊಟ್ಟಿದ್ದು. ಹೇಳ್ಕೊಟ್ಟಿದ್ದು ಅಂದ್ರೆ ಏನತ್ತೆ ನಿಮ್ಮ ಮಾತಿನ ಅರ್ಥ? ಏನು ಹೇಳ್ಕೊಟ್ಟಿದ್ರಿ? ನಾನೇ ಹಾಕಿದ್ದೀನಿ ಅಂತ ನೀವ್ ಹೆಂಗೆ ಹೇಳ್ತೀರ? ಅವತ್ತು ಯಾರು ಹಾಕಿದ್ರು ಏನೋ ಯಾರಿಗೆ ಗೊತ್ತು. ಇವತ್ತು ನಾನೇನೇನು ಬೇಕು ಅಂತ ಹಾಕಿಲ್ಲ. ಸಾರಿಗೆ ಹಾಕೋಣ ಅಂತ ಒಂದು ತಗೊಂಡೆ. ಅದು ಉಪ್ಪಿಟ್ಟು ಹೆಂಗಾಗಿದೆ ಅಂತ ನೋಡೋಣ ಅಂತ ತೆಗ್ದೆ. ಅದು ಕೈ ಜಾರ್ಬಿಟ್ಟು ಉಪ್ಪು ಎಲ್ಲನ ಉಪ್ಪಿಟ್ಟನಕ್ಕೆ ಬಿತ್ತು ಅಷ್ಟೇನೆ. ಇನ್ನೇನು ಇಲ್ಲ ಅತ್ತೆ. ನೀವಿನ್ನೇನು ನಾಟಕ ಮಾಡಿದ್ರು ನಮ್ಮನ್ನ ನಂಬ್ಸಕ್ಕಾಗಲ್ಲ. ಇದು ನಮ್ಗೆಲ್ಲರಿಗೂ ಗೊತ್ತಿತ್ತು, ನೀವೇ ಮಾಡಿರೋದು ಅವತ್ತು ಉಪ್ಪು ಹಾಕಿರೋದು ಅಂತ. ನನಗೂ ಅಜ್ಜಿಗೂ ಅನುಮಾನ ಇತ್ತು. ಅದಕ್ಕೇನೆ ಈ ಅನುಮಾನ ಬಗೆಹರಿಸ್ಕೋಬೇಕು ಅಂತಾನೆ ಮತ್ತೀಗ ನಾವಿಷ್ಟು ದಿನನ ನಾನು ಮಂಜಿನೂ ಒಬ್ರಿಗೊಬ್ರು ಆಗಲ್ಲ ಅನ್ನೋ ಥರ ನಾಟಕ ಮಾಡಿದ್ದು. ನೆನ್ನೇನು ಅಷ್ಟೇನೆ ಸೌದಿ ತರಕ್ಕೆ ಹೋಗ್ರಿ ಇಬ್ರು ಜೊತೆಗೆ ಅಂತ ಹೇಳಿದ್ರಲ್ಲ, ನೀವು ನಮ್ಮನ್ನ ಪರೀಕ್ಷೆ ಮಾಡಕ್ಕೇನೆ ಜೊತೆಯಾಗಿ ಹೋಗ್ತಾರೋ ಇಲ್ವೋ ಅಂತ ಹೇಳಿದ್ದು ಅಂತ ನಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾವು ಜೊತೆಯಾಗಿಲ್ಲ, ನಾವಿಬ್ರು ಮಾತಾಡಲ್ಲ, ನಮ್ಮನ್ಗೆ ಒಬ್ರಿಗೊಬ್ರು ಕಂಡ್ರೆ ಆಗಲ್ಲ ಅಂತ ನಾವಿಬ್ರು ನಾಟಕ ಮಾಡಿದ್ವಿ. ನಿಮ್ಮನ್ನ ಹಿಂಗೆ ಸಿಗಾಕ್ಸ್ಬೇಕು ಅಂತನ. ಅಂದ್ರೆ ಇದೆಲ್ಲ ಮೊದ್ಲೇ ಪ್ಲಾನ್ ಮಾಡ್ಕೊಂಡು ನನ್ನ ಸಿಗಾಕ್ಸ ಇರೋದ ಇವರಿಬ್ರು? ಅಯ್ಯೋ ದೇವ್ರೆ, ಇದು ನನಗೆ ಗೊತ್ತೇ ಆಗ್ಲಿಲ್ವಲ್ಲ. ಇವರಿಬ್ರು ನಿಜವಾಗ್ಲೂ ಹಾವು ಮುಗಿಸಿತಾರ ದೂರ ಆಗಿದ್ದಾರೆ. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಅನ್ಕೊಂಡಿದ್ದೆ. ಅಂದ್ರೆ ನನ್ನ ಎದುರಿಗೆ ಇಬ್ರಿಬ್ರು ಜಗಳ ಆಡಿದ್ವಿ. ಅವಳು ಕಂಡ್ರೆ ಇವಳಿಗಾಗಲ್ಲ, ಇವಳು ಕಂಡ್ರೆ ಅವಳಿಗಾಗಲ್ಲ ಅನ್ನೋ ಥರ ನಾಟಕ ಮಾಡಿದ್ದ. ಅಯ್ಯಯ್ಯೋ, ನನಗಿದು ಗೊತ್ತೇ ಆಗ್ಲಿಲ್ವಲ್ಲ ಇವರಿಬ್ರು ಹಿಂಗೆ ನಾಟಕ ಮಾಡ್ತಾರೆ ಅಂತನ. ಎಂಥ ಕೆಲಸ ಆಗೋಯ್ತು. ಅಷ್ಟೇ ಅಲ್ಲತ್ತೆ, ಈ ಥರ ನಾಟಕ ಆಡಕ್ಕೆ ಹೇಳಿದ್ದು ಬೇರೆ ಯಾರು ಅಲ್ಲ, ಅಜ್ಜಿನೇ. ಈ ನಾಟಕದ ಸೂತ್ರಧಾರಿ ಒಂಥರ ಅಜ್ಜಿ ಅಂತ ಹೇಳ್ಬೋದು ಅಷ್ಟೇನೆ. ಅಜ್ಜಿಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿತ್ತಲ್ವಾ, ಅದಕ್ಕೇನೆ ಅವರೇನೆ ನಿಮ್ಮ ಅತ್ತೆನೇ ಹಿಂಗೆ ಏನೋ ಕಿತಾಪತಿ ಮಾಡೋಳೆ ನಿಮ್ಮಿಬ್ಬರಿಗೂ ಜಗಳ ತಂದಿಕ್ಕಕ್ಕೆ. ಒಂದು ಸ್ವಲ್ಪ ದಿನ ನೀವು ಜಗಳ ಆಡಿರೋ ಥರನೇ ಇರ್ರಿ, ಗೊತ್ತಾಗುತ್ತೆ ನಿಮ್ಮ ಅತ್ತೆ ಬಂಡವಾಳ ಏನು ಅಂತನ ಹೇಳಿತ್ತು. ನನಗೆ ನಿಮ್ಮ ಬಗ್ಗೆ ಆಳೆ ಗೊತ್ತಿತ್ತು ಬಿಡ್ರಿ. ಆದರೆ ನಿಮ್ಮ ಮುದ್ದಿನ ಸೊಸೆ, ನೀವು ಒಪ್ಪಿ ಹುಡುಕಿ ತಂದಿದ್ದಂಥ ಸೊಸೆ ಮಂಜಿಗೆ ಗೊತ್ತಿರಲಿಲ್ಲ ನಿಮ್ಮ ಬಗ್ಗೆನ. ಅದಕ್ಕೆ ಗೊತ್ತಾಗಂಗೆ ಮಾಡಬೇಕು ಅಂತನ ನಾವು ಇಷ್ಟು ದಿನ ನಾಟಕ ಮಾಡಿದ್ವಿ. ಆದರೆ ಅದು ನಿಮಗೆ ಗೊತ್ತೇ ಆಗಲಿಲ್ಲ ನೋಡ್ರಿ.
ಅಂದ್ರೆ ನನ್ನ ಸಿಗಾಕ್ಸಕ್ಕೆ ನೀವು 3 ಜನನು ಪ್ಲಾನ್ ಮಾಡಿ ನಾಟಕ ಮಾಡಿದ್ದ ಆ ಇದು ಹೌದು ಮತ್ತೆ ನೀವು ಪಲಾವ್ಗೆ ಅವತ್ತು ನನ್ನ ಮೇಲೆ ನಾನು ರೂಮ್ನಾಗಿದ್ದೆ ಏನೋ ಶಬ್ದ ಆದಂಗಾತ ಏನೋ ಬೆಕ್ಕೋ ಈಕೋ ಬಂದಿರ್ಬೇಕಂತ ಸುಮ್ಮನಾದೆ ಬಿಡು ಅಂತ ನನಗೆ ಬೇರೆ ಸಿಕ್ಕಾಪಟ್ಟೆ ತಲೆನೋಯ್ತಿತ್ತಲ್ಲ ಅವತ್ತು ಅದಕ್ಕೆ ಸುಮ್ಮನಾದೆ ಅವತ್ತು ನೀವು ಬಂದು ಪಲಾವ್ಗೆಲ್ಲ ಉಪ್ಪು ಹಾಕಿ ಎಲ್ಲ ಕಲಸ್ಬಿಟ್ಟು ಇಟ್ಟು ಮತ್ತೆ ವಾಪಸ್ ಊರಕ್ಕೆ ಹೋಗಿದ್ದೀರಾ ಕೂಲಿ ದುಡ್ಡು ಕೊಟ್ಟು ಬರಕ್ಕೆ ಹೋಗೋ ಥರ ನಾಟಕ ಮಾಡ್ಕೊಂಡು ಮಂಜಿ ಆಮೇಲೆ ಅಲ್ಲ ಯಾರು ಮಾವ ಮತ್ತೆ ನಮ್ಮ ಮನೆಯವ್ರು ಬಂದ್ಮೇಲೆ ಒಳಕ್ಕೆ ಬಂದಿದ್ಯಾ ನಿನಗೇನು ಗೊತ್ತೇ ಇಲ್ಲ ಇದ್ರ ಬಗ್ಗೆ ಅನ್ನೋ ಥರ ಏನೇ ಜಯಮ್ಮ ಅಲ್ಲ ಸೊಸೆಯರ ಮಧ್ಯೆ ಜಗಳ ತಂದಿಕ್ಕಕ್ಕೆ ನಿನ್ಗೆ ಹೆಂಗಾದ್ರೂ ಮನ್ಸು ಬಂತೆ ನಿನಗೆ ಯಾಕೆ ದ್ವೇಷ ಇವರಿಬ್ಬರಿಗೂ ಯಾಕೆ ಜಗಳ ತಂದಿಕ್ಬೇಕು ಅಂತನ ಹಿಂಗೆಲ್ಲ ಕಿತಾಪತಿ ಮಾಡಿದ್ಯಾ ಮನೆಯಾಗ ನೀನು ಅತ್ತೆ ಆದವಳೆ ಹಿಂಗೆ ಮಾಡಿದ್ರೆ ಸೊಸೆಯರು ಎಲ್ಲಿಗೆ ಹೋಗ್ಬೇಕು ಸೊಸೆಯರು ನಿನ್ನ ಬಗ್ಗೆ ಏನು ಅಂದ್ಕಮಲ್ಲ ನೀನು ಈ ಮಂಜಿನ ಮುದ್ದಿನ ಸೊಸೆ ಆಗಿ ಅವಳಿಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಶ್ರೀದೇವಿ ಬಗ್ಗೆ ಇಲ್ದೇ ಇರೋದೆಲ್ಲನ ಎತ್ಕಟ್ಟಿ ಜಗಳ ಆಡಂಗೆ ಮಾಡಿದ್ದಲ್ಲ ಇದರಿಂದ ನಿನಗೆ ಏನು ಸಿಕ್ತು ಅವರಿಬ್ರು ಜಗಳ ಆಡಿದ್ರೆ ನಿನಗೇನು ಸಿಗುತ್ತೆ ಯಾಕೆ ಹಿಂಗೆ ಮಾಡಿದೆ ಯಾಕೆ ಹಂಗೆ ಉಪ್ಪೆಲ್ಲ ಮಾಡಿಬಿಟ್ಟು ಅವಳನ್ನ ಬಯಸ್ತೆ ಅವಳನ್ನ ಬಯಸಿದ್ದಲ್ದೇನೆ ಇವರಿಬ್ರು ಜಗಳ ಆಡಿರು ನಿನ್ನಿಂದನ ಅಯ್ಯೋ ಅವತ್ತು ನಾನೆಲ್ಲ ಉಪ್ಪು ಹಾಕಿದ್ದು ಇವತ್ತೂ ಅಷ್ಟೇನೆ ನಾನೇನು ಬೇಕು ಅಂತಾನ ಉಪ್ಪು ಹಾಕಕ್ಕೆ ಬರಲಿಲ್ಲ ಏನೋ ನೋಡಿದೆ ಉಪ್ಪು ಎಷ್ಟೈತೆ ಏನೋ ಎತ್ತ ಅಂತಾನ ಆದರೆ ಅದು ಕೈ ಜಾರಿ ಉಪ್ಪಿಟ್ಟನಾಕ ಬಿದ್ದುಬಿಡ್ತು ಅಷ್ಟೇನೆ ಒಂದಿಷ್ಟು ಜಾಸ್ತಿನೇ ಬಿತ್ತು ಅಷ್ಟೇನೆ ಮತ್ತೆ ಇನ್ನೂ ಎಷ್ಟು ಅಂತ ಸುಳ್ಳು ಹೇಳ್ತೀರಾ ನೀವು ಸಿಗಾಕೊಂಡಿದ್ದೀರಾ ಈಗ ಸತ್ಯ ಒಪ್ಕೊಂಡೆ ಬೇರೆ ದಾರಿನೇ ಇಲ್ಲ ನೀವು ಇಂಥ ಕೆಲಸ ಮಾಡ್ತೀರಾ ಅಂತ ನಾನಂತೂ ಅನ್ಕೊಂಡಿರಲಿಲ್ಲ ಅಜ್ಜಿನೂ ಮತ್ತೆ ಈ ಶ್ರೀದೇವಿ ಅಕ್ಕ ಹೇಳಿದಾಗ ನನಗೆ ನಂಬಿಕೆ ಇರಲಿಲ್ಲ ಈಗ ನಂಬಿಕೆ ಬಂತು ನೀವೇ ಈ ತರ ಕಿತಾಪತಿ ಮಾಡಿರೋದು ಅಂತಾನ ನಿಮ್ ಬಗ್ಗೆ ನಾನು ಎಷ್ಟು ಗೌರವ ಇಟ್ಕೊಂಡಿದ್ದೆ ನೀವು ಇವ್ರ ಮೇಲೆಲ್ಲ ಹೇಳ್ದಾಗ ಪಾಪ ಎಷ್ಟು ಅತ್ತೆ ಒಳ್ಳೆಯವರು ಇಂಥವ್ರನ್ನ ಮನೆಯಿಂದ ಆಚೆಗೆ ಹಾಕಿದ್ರಲ್ಲ ಇವರು ಶ್ರೀದೇವಿ ಅಂತಾನ ನಾನು ಇವ್ರನ್ನ ಎಷ್ಟೋ ಸಲ ಬೈಕೊಂಡಿದ್ದೆ ಆದ್ರೆ ಅದಕ್ಕೆಲ್ಲ ಕಾರಣ ನೀವೇ ಮತ್ತೆ ರಾಣಿ ಅಂತಾನ ಈಗ ಗೊತ್ತಾಗ್ತಿದೆ ಇಂಥ ಕೆಲಸ ಯಾವತ್ತೂ ಮಾಡಕ್ ಹೋಗ್ಬೇಡ್ರಿ ನೀವು ಇವ್ರ ಬಗ್ಗೆ ಹೇಳ್ದಾಗ ತುಂಬಾ ಕೆಟ್ಟವಳು ಅಂತಾನ ಅಂದ್ಕೊಂಡ್ಬಿಟ್ಟಿದ್ದೆ ಈ ಶ್ರೀದೇವಿನ ಆದ್ರೆ ಈಗ ಗೊತ್ತಾಗ್ತೈತೆ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅಂತಾನ ಬಾರೇ ಜಯಮ್ಮ ಏನು ಹಂಗೆ ಯೋಚನೆ ಮಾಡ್ತಾ ಇದ್ಯಾ ಈ ಮಂಜಿ ನೀನ್ ತಂದಿರೋ ಸೊಸೆ ಅಂತ ಹೇಳ್ಬಿಟ್ಟು ಶ್ರೀದೇವಿ ಕಂಡ್ರೆ ನಿನಗೆ ಮೊದಲೇ ಹೊಟ್ಟೆ ಉರಿ ಅದಕ್ಕೇನೆ ಇವರಿಬ್ರು ಮಧ್ಯೆ ಜಗಳ ತಂದಿಕ್ಕಿ ನೀನು ನಿನ್ನ ಬೇಳೆ ಬೇಯಿಸ್ಕೋಬೇಕು ಅಂತ ಅನ್ಕೊಂಡಿದ್ದ ಅದಕ್ಕೇನಾ ಮಂಜಿನ ಯಾರಿಗೂ ತೋರಿಸ್ದಂಗೆ ನೀನೇ ಒಬ್ಳೇನೆ ಹುಡುಕಿ ಮದುವೆ ಮಾಡಿ ಕರ್ಕೊಂಬಂದಿದ್ದು ನಿನಗೆ ಸುಂದರ ಚೆನ್ನಾಗಿರ್ಬೇಕು ಅವ್ರಿಗೂ ಮದುವೆ ಮಾಡಬೇಕು ಅನ್ನೋದಿರ್ಲಿಲ್ಲ ಶ್ರೀದೇವಿ ಮೇಲೆ ಎತ್ಕಟ್ಟಕ್ಕೊಬ್ರು ಯಾರಾನ ಬೇಕಾಗಿತ್ತು ಅದಕ್ಕೆ ಮದುವೆ ಮಾಡ್ಕೊಂಬಂದಿದ್ಯಾ ಅಂತಾನ ಅನ್ನಿಸ್ತೈತೆ ಇದನ್ನೆಲ್ಲ ನೋಡ್ತಿದ್ರೆ ಅದೇ ತಾನೇ ನಿನ್ನ ಉದ್ದೇಶ ನೋಡಿ ಅತ್ತೆ ನೀವು ನನ್ನ ಸೊಸೆಯರಿಬ್ರು ಜೊತೆಗೆ ಸೇರ್ಕೊಂಡು ನನ್ನೇನೋ ಸಿಗಾಕ್ಸಕ್ಕೆ ಏನೇನೋ ನಾಟಕ ಗಿಟ್ಕ ಮಾಡೋದು ಸರಿ ಇರಲ್ಲ ಏನ್ ನಾಟಕ ಮಾಡ್ತಾ ಇದೆಯಾ ಅಲ್ಲ ನಾನೇನ್ ಮಾಡಿದೆ ನಾನೇನು ಉಪ್ಪು ಹಾಕಿಲ್ಲ ಅವತ್ತು ಹಾಕಿದ್ದೆ ಯಾರೋ ಇವತ್ತ ನಾನೇನ್ ಬೇಕು ಅಂತಾನು ಹಾಕಿಲ್ಲ ಸುಮ್ಮನೆ ಏನೇನೋ ಈ ಇಬ್ರು ಸೊಸೆಯರ ಮುಂದೆ ನನಗೆ ಅವಮಾನ ಮಾಡಬೇಡ್ರಿ ನನ್ನ ಸೊಸೆಯರ ಮುಂದೆ ನಿಮ್ಮ ಸೊಸೆಗೆ ಅವಮಾನ ಆಗ್ಬೇಕಂಗ್ ಮಾಡಬೇಡ್ರಿ ಅತ್ತೆ ನೀವು ಹೇಳಿರ್ತೀನಿ ಅತ್ತೆ ಅವ್ರೇನು ಅವಮಾನ ಆಗತರ ಮಾಡ್ತಾ ಇಲ್ಲ ನೀವು ಮಾಡ್ಕೊಂಡಿರೋದು ಆ ತರನ ಇಬ್ರು ಸೊಸೆಯರ ಮುಂದೆ ಸೊಸೆಯರ್ಗೆ ಬೆಂಕಿ ಹಚ್ಬಿಟ್ಟು ನೀವು ಚಳಿ ಕಾಯಿಸ್ಕೊಂತ ಇದ್ದೀರಾ ಅಷ್ಟೇನೆ ಇನ್ನೇನು ಇಲ್ಲ ನಾಚಿಕೆ ಆಗಲ್ವ ಇಂಥ ಕೆಲಸ ಮಾಡಕ್ಕೆ ಇದರಿಂದ ನಿಮ್ಗೆ ಏನ್ ಬರುತ್ತೆ ಅಂತನ ನಮ್ಮಿಬ್ರಿಗೂ ಜಗಳ ತಂದಿಕ್ಕದ್ರಿಂದನ ನಿಮ್ಗೇನು ಉಪಯೋಗ ಬಾರಿ ಜಯಮ್ಮ ಬಾ ನಿನ್ ಗಂಡನು ನಿನ್ ಮಗನು ಬರ್ಲಿ ಹೇಳ್ತೀನಿ ಇದನ್ನೆಲ್ಲನ ಅಯ್ಯೋ ಅತ್ತೆ ಏನು ಹೇಳ್ತಾ ಇದ್ದೀರಾ ಈ ಸಣ್ಣ ಸಣ್ಣ ವಿಷಯನೆಲ್ಲ ಗಂಡಸರಿಗೆಲ್ಲ ಹೇಳ್ಬೇಕಾ ಸುಮ್ಮನೆ ನಡಿ ನಿನ್ಗಂತನೂ ಏನ್ ಮಾಡಕ್ ಕೆಲಸ ಇಲ್ಲ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಗಂಡಸರಿಗೆ ಅಂತಾನ ಗೊತ್ತೇ ಆಗಲ್ಲ ಈ ಹೆಂಗಸರು ಸಮಸ್ಯೆ ಈ 100 ಇರ್ತವೆ ಮನೆ ಅಂದ್ಮೇಲೆ 4 ಜನ ಹೆಂಗಸರು ಇದೀವಿ ಅಂದ್ಮೇಲೆ ಏನೇನೋ ಬರುತ್ತೆ ಹಂಗಂತ ಹೇಳಿ ಎಲ್ಲನ ಹೊರಗೆ ದುಡಿಯಕ್ಕೆ ಹೋಗಿರೋ ಗಂಡಸರಿಗೆ ತಂದಿಕ್ಕದಲ್ಲ ತಂದಿಕ್ಕಿ ತಮಾಷೆ ನೋಡ್ಬೇಡ್ರಿ ಸುಮ್ಮನೆ ನಡೀರಿ ನೀವು ನಿಮ್ಗೆ ವಯಸ್ಸಾಗೈತಿ ಬುದ್ಧಿನೇ ಇಲ್ಲ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತಾನೆ ಗೊತ್ತಾಗಲ್ಲ ಹೌದೌದು ನನಗೆ ಗೊತ್ತಾಗಲ್ಲ ನಿನಗೆ ಗೊತ್ತಾಗುತ್ತೆ ಅಲ್ವೇ ಸಣ್ಣ ಹುಡುಗಿ ಆಡ್ದಂಗೆ ಆಡ್ತಾ ಇದೆಯಲ್ಲ ತಿಂಡಿಗೆಲ್ಲ ಉಪ್ಪು ಹಾಕಿ ಸೊಸೆಯರ್ನ ಬಯಸೋದು ಇಬ್ರು ಸೊಸೆಯರ್ಗೆ ಜಗಳ ತಂದಿಕ್ಕದು ನೀನು ಹಾಕಿದೆ ಉಪ್ಪ ಅಂತಾನ ಇದು ತಿಳುವಳಿಕೆ ಇರೋ ಮಾಡೋ ಅಂತ ಕೆಲಸ ಅಲ್ವೇ ಬರೀ ಗೊತ್ತಾಗುತ್ತೆ ನಡಿಯಮ್ಮ ಮಂಜಿ ಗೊತ್ತಾಯ್ತಾ ನಿಮ್ಮ ಅತ್ತೆ ಬುದ್ಧಿ ಏನು ಅಂತಾನೆ ಈಗ ಗೊತ್ತಾಯ್ತು ಅಜ್ಜಿ ನೀವ್ ಹೇಳಿದ್ದೆ ಸರಿ ಇವರೇ ಸರಿ ಇಲ್ಲ ಕರ್ಕಂಬಾರ ಮಾಸಿದ್ದೇವಿ ಕರ್ಕಂಬ ಉಪ್ಪಿಟ್ನಾಗ ಹಂಗೆ ಇರ್ಲಿ ನಿಮ್ಮ ಮಾವನು ನಿನ್ ಗಂಡ ಬಂದ್ಮೇಲೆ ತೋರಿಸಿವಂತೆ ಕರ್ಕಂಬ ಬರೀ ಅತ್ತೆ ಬರೀ ಅತ್ತೆ ನಿಮ್ಮನ್ನ ಕರಿತಾ ಇರೋದು ಬರೀ ಏನ್ ನೋಡ್ತಾ ಇದ್ದೀರಾ ಬರೀ ಬೇಗ ನಾನು ಬರ್ತೀನಿ ನಡಿಯೇ ಎಲ್ಲ ಬೇಕಾಗಿಲ್ಲ ಬರೀ ಸುಮ್ಮನೆ ಅಯ್ಯೋ ದೇವ್ರೇ ಈ ಮುದುಕಿ ಇವ್ರ ಜೊತೆ ಸೇರ್ಕೊಂಡು ನಾಟಕ ಮಾಡಿ ನಾನು ಸಿಗಾಕ್ಸ್ಬಿಟ್ಲಾ ಅಯ್ಯಯ್ಯೋ